ಆ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ನಗರದ ಹೊರವಲಯದ ಆ ಹಳೆಯ ಬಸ್ ಸ್ಟ್ಯಾಂಡ್ ಬಳಿ ಒಬ್ಬ ಹುಡುಗಿ ಭಯದಿಂದ ನಿಂತಿದ್ದಳು. ಅವಳ ಹೆಸರು ಸಾನ್ವಿ. ಅವಳ ಕಣ್ಣುಗಳಲ್ಲಿ ಭಯ ಇತ್ತು, ಯಾರನ್ನೋ ಕಾಯುತ್ತಿರುವ ಆತಂಕ ಇತ್ತು. ಅಷ್ಟರಲ್ಲಿ ಒಂದು ಬೈಕ್ ಅವಳ ಮುಂದೆ ಬಂದು ನಿಂತಿತ್ತು. ಅವನು ಅರ್ಜುನ್. ಬೇಗ ಬಾ ಸಾನ್ವಿ, ಸಮಯ ಇಲ್ಲ ಎಂದು ಆತುರದಿಂದ ಹೇಳಿದ. ಸಾನ್ವಿ ತಕ್ಷಣ ಬೈಕ್ ಮೇಲೆ ಕೂತಳು. ಬೈಕ್ ವೇಗವಾಗಿ ಮುಂದೆ ಸಾಗುತ್ತಿತ್ತು. ಆದರೆ ಅವರ ಹಿಂದೆ ಒಂದು ಕಪ್ಪು ಕಾರ್. ಸಾನ್ವಿ ಭಯದಿಂದ ಅರ್ಜುನ್ ಶರ್ಟ್ ಹಿಡಿದು, ಅವರು ಮತ್ತೆ ನಮ್ಮನ್ನು ಹುಡುಕುತ್ತಿದ್ದಾರೆ ಅರ್ಜುನ್. ಅರ್ಜುನ್ ಕನ್ನಡಿಯಲ್ಲಿ ನೋಡಿದ. ನಿನಗೇನೂ ಆಗೋದಿಲ್ಲ, ನಾನಿದ್ದೀನಲ್ಲ. ಆ ಮಾತು ಕೇಳಿ ಸಾನ್ವಿ ಮೌನವಾಗಿ ಅವನ ಬೆನ್ನಿಗೆ ತಲೆ ಒರಗಿಸಿಕೊಂಡಳು. ಆದರೆ ಮುಂದೆ ಆಗೋದು ಅವರ ಬದುಕನ್ನೇ ಬದಲಿಸೋದು. ಹಠಾತ್ ಮುಂದೆ ಒಂದು ದೊಡ್ಡ ಟ್ರಕ್. ಅರ್ಜುನ್ ಬೈಕ್ ತಿರುಗಿಸಲು ಪ್ರಯತ್ನಿಸಿದ, ಆದರೆ ತಡವಾಗಿತ್ತು. ಅರ್ಜುನ್! ಸಾನ್ವಿಯ ಕಿರುಚಾಟ್ ಮಳೆಯಲ್ಲೇ ಕರಗಿ ಹೋಯಿತು. ಆದರೆ ಅದು ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ, ಯಾಕಂದ್ರೆ ಯಾರೋ ಒಬ್ಬರು ಅವರನ್ನು ಕೊಲ್ಲಲು ಕಾಯುತ್ತಿದ್ದರು. ಮುಂದುವರಿಯುತ್ತದೆ.